ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ನಾನು ದಿವ್ಯಶ್ರೀ. ಇತ್ತೀಚೆಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ಸಿದ್ಧಪಡಿಸಿದ ವರದಿಯಲ್ಲಿ ಕರ್ನಾಟಕದ 12 ಪ್ರಮುಖ ನದಿಗಳ ನೀರು ಕುಡಿಯೋದಕ್ಕೆ ಯೋಗ್ಯವಿಲ್ಲ, ಕಲುಷಿತವಾಗಿದೆ ಅಂತ ಘೋಷಿಸಿದೆ. ಬೆಂಗಳೂರು, ಮೈಸೂರು ಸೇರಿದ ಹಾಗೆ ತಟ್ಟದ ಅಂಚಿನ ಮಕ್ಕಳಿಗೆ ನೀರು ಉಣಿಸುವ ಕಾವೇರಿ ನದಿಯ ನೀರು ಕುಡಿಯಲು ಯೋಗ್ಯವೇ ಇಲ್ಲ. ಅದು ಡಿ ದರ್ಜೆಗಿಂತ ಕಳಪೆಯಾಗಿದೆ. ಹಾಗಾದರೆ ಮುಂದೇನು? ಲಕ್ಷ್ಮಣ ತೀರ್ಥ, ತುಂಗಭದ್ರಾ, ಶಿಂಷಾ, ಕೃಷ್ಣ ಇವೆಲ್ಲವೂ ಡಿ ದರ್ಜೆಯ ಕುಡಿಯಲು ಯೋಗ್ಯವಲ್ಲದ ಸ್ಥಿತಿಯಲ್ಲಿದೆ ಅಂತ ಹೇಳಿದೆ. ಭೀಮಾ, ಕಾಗಿಣ, ಅರ್ಕಾವತಿ ಇತ್ಯಾದಿಗಳೆಲ್ಲ ಕಾವೇರಿ ಕಬಿನಿಗಿಂತಲೂ ಕೆಳಮಟ್ಟದಲ್ಲಿದೆ. ಯಮುನೆಯಲ್ಲಿ ಬೊಗಸೆ ನೀರು ಹಿಡಿದ್ರೆ ಕಪ್ಪು ಕಣಗಳ ಕೊಳೆತ ವಾಸನೆ ಕೂಡ ಬರುತ್ತೆ. ಕಾವೇರಿ ನೀರು ಆ ಮಟ್ಟಕ್ಕೆ ಹೋದೀತು ಅನ್ನೋ ಎಚ್ಚರಿಕೆಯನ್ನು ಈಗಾಗಲೇ ನೀಡಲಾಗಿದೆ. ಒಳಚರಂಡಿಗಳ ಪ್ಲಾಸ್ಟಿಕ್, ಕೈಗಾರಿಕಾ ತ್ಯಾಜ್ಯ, ಕೋಳಿ ಫಾರ್ಮ್ ಇತ್ಯಾದಿಗಳು ಇಡೀ ಕಾವೇರಿ ಕಪಿಲ ಕಬಿನಿಯಲ್ಲಿ ಸೇರಿಕೊಳ್ತಾ ಇದೆ. ನೇತ್ರಾವತಿ ನದಿ ನೀರು ಮಾತ್ರ ಬಿ ದರ್ಜೆಯ ಗುಣಮಟ್ಟವನ್ನು ಹೊಂದಿದೆ. ಹಾಗೆಂದು ಇದು ಸಂಪೂರ್ಣ ಕುಡಿಯಲು ಯೋಗ್ಯ ಅನ್ನೋ ಹಾಗಿಲ್ಲ. ನೇತ್ರಾವತಿ ನದಿ ನೀರನ್ನು ಶುದ್ಧೀಕರಿಸುವುದಕ್ಕೆ ₹1 ಖರ್ಚು ಮಾಡಿದ್ರೆ ಅದೇ ಕಾವೇರಿ ಕಬಿನಿ ಕಪಿಲ ನೀರನ್ನು ಶುದ್ಧೀಕರಿಸುವುದಕ್ಕೆ ₹3 ತಗಲುತ್ತೆ. ಇದಿಷ್ಟಕ್ಕೆ ನಿಲ್ಲುವುದಿಲ್ಲ. ನಗರ ಪ್ರದೇಶ ವಿಸ್ತರಿಸಿದಂತೆ ನದಿಗಳ ಕಲ್ಮಶ ಹೆಚ್ಚುತ್ತಾ ಹೋಗ್ತಾ ಇದೆ. ಸುಮಾರು 3 ದಶಕಗಳ ಹಿಂದೆ ಕಾಳಿ ನದಿ ನೀರನ್ನು ದಾಂಡೇಲಿ, ಮಲ್ಲಾಪುರ, ಕದ್ರಾ, ಕೈಗಾ, ಕೊಡಸಳ್ಳಿ ಯೋಜನೆಗಳ ಸಂತ್ರಸ್ತರಿಗೆ, ಜನರಿಗೆ, ಹಳ್ಳಿಗಳಿಗೆ ಪೂರೈಸಬೇಕು ಎಂದಾಗ ಕುಡಿಯಲು ಯೋಗ್ಯವಲ್ಲ ಅನ್ನೋ ವರದಿ ಬಂತು. ಆದ್ದರಿಂದ ದಾಂಡೇಲಿ ನಗರಕ್ಕೆ ಸನಿಹದ ನದಿಯಿಂದ ನೀರು ಪೂರೈಸಲಾಯಿತು. ಈಗ ಕಾಳಿ ನದಿಯನ್ನು ಪಕ್ಕದಲ್ಲಿ ಸಂಗ್ರಹಿಸಿ ಶುದ್ಧೀಕರಿಸಿ ನಂತರ ಹಳಿಯಾಳ, ದಾಂಡೇಲಿಗೆ ಪೂರೈಸುವುದಕ್ಕೆ ಯೋಜನೆ ರೂಪಿಸಲಾಗಿದೆ. ಕಾಳಿಯನ್ನು ಮಲಪ್ರಭೆಗೆ ಸೇರಿಸುವ ಉದ್ಯಮಿಯೊಬ್ಬರ ಪ್ರಯತ್ನಕ್ಕೆ ಸಮಸ್ಯೆ ತಂದಿದ್ದೇ ಅಲ್ಲಿನ ಮಾಲಿನ್ಯ ಮತ್ತು ವಿದ್ಯುತ್ ಉತ್ಪಾದನೆ ಯೋಜನೆಗಳು. ಇನ್ನು ಕಾವೇರಿ ನದಿಯ ವಿಷಯಕ್ಕೆ ಬರೋಣ. ಸ್ವತಃ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರೇ ರಾಜ್ಯದ ನದಿಗಳ ಸ್ಥಿತಿಯನ್ನು ಬಹಿರಂಗಪಡಿಸಿದಾಗ ಜನ ಬೆಚ್ಚಿ ಬಿದ್ದಿದ್ದಾರೆ. ಕಲುಷಿತ ನೀರಿನ ಶುದ್ಧೀಕರಣ ಆಗೋದಾದರೂ ಹೇಗೆ? ಇಷ್ಟಾಗಿಯೂ ಇನ್ನು ಮೇಲಷ್ಟೇ ಇವುಗಳಿಗೆ ಯೋಜನೆ ಆಗಬೇಕು. ಕೇಂದ್ರ ಸರ್ಕಾರವೇ ಘೋಷಿಸಿಕೊಂಡಿರುವ ಗಂಗಾ ಯಮುನಾ ಶುದ್ಧೀಕರಣ ಇನ್ನೂ ನಿಲುಕದ ಸ್ಥಿತಿಯಲ್ಲಿದೆ. ಯಾಕಂದರೆ 16,000 ಕೋಟಿಯನ್ನು ವೆಚ್ಚ ಮಾಡಿದ್ರೂ ವಾರಣಾಸಿಯಲ್ಲಿ ಹೆಣ ತೇಲೋದು ನಿಂತಿಲ್ಲ. ದೆಹಲಿಯಲ್ಲಿ ಚರಂಡಿ ನೀರು, ಕೈಗಾರಿಕಾ ಮಾಲಿನ್ಯದ ಸಮಸ್ಯೆ ಯಮುನೆ, ಗಂಗೆಯನ್ನು ಸೇರ್ತಾನೆ ಇದೆ. ಈ ನಡುವೆ ನದಿಗಳ ಶುದ್ಧೀಕರಣ ಹೆಸರಿನಲ್ಲಿ ಸಹಸ್ರಾರು ಕೋಟಿ ಲೂಟಿ ಆಗ್ತಾ ಇದೆ. ವಿವಾದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸುತ್ತ ಗಿರ್ಕಿ ಹೊಡಿತಾ ಇದೆ. ಸಾವಿರಾರು ಕೋಟಿ ರೂಪಾಯಿ ದುಡ್ಡು ವ್ಯಯವಾಯಿತು ಅನ್ನೋದು ನಿಜಕ್ಕೂ ಕೂಡ ವಿಷಾದವನ್ನು ವ್ಯಕ್ತಪಡಿಸುವಂತೆ ಮಾಡುತ್ತೆ. ನದಿ ನೀರು ಇನ್ನಷ್ಟು ಕಲುಷಿತವಾಗಿದೆ. ಯಮುನೆ ಮತ್ತಷ್ಟು ಕಲ್ಮಶಗೊಂಡಿದ್ದಾಳೆ. ಈ ನಡುವೆ ನದಿಗಳ ಶುದ್ಧೀಕರಣ ಹೆಸರಿನಲ್ಲಿ ಸಹಸ್ರಾರು ಕೋಟಿ ಲೂಟಿಯಾಗ್ತಿದೆ ಅನ್ನೋದು ಬಹಿರಂಗವಾಗಿರುವ ಮಾಹಿತಿ. ಇನ್ನು ಗಂಗೆ ಸ್ಥಿತಿ ಕೂಡ ಹಾಗೆ ಇದೆ. ಇಷ್ಟೇ ಅಲ್ಲ, ರಾಜ್ಯದ ಎಲ್ಲ ನಗರಗಳ ಅಂಚಿನಲ್ಲಿರುವ ನದಿಗಳ ಕಥೆ ಕೂಡ ಇದೇ ಆಗಿ ಹೋಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾಯ್ದೆ ಕಟ್ಟಲೆಗಳು ಪೇಪರ್ಗೆ ಮಾತ್ರ ಸೀಮಿತವಾಗಿದೆ. 1971ರಲ್ಲಿ ಕೇಂದ್ರ ಸರ್ಕಾರ ಜಲ ಮಾಲಿನ್ಯದ ವಿರುದ್ಧ ಒಂದು ಕಾನೂನನ್ನು ತರುತ್ತೆ. ತ್ಯಾಜ್ಯ ವಸ್ತುಗಳು, ಕೈಗಾರಿಕಾ ಮಾಲಿನ್ಯ, ಒಳಚರಂಡಿ ಮೊದಲಾದವುಗಳನ್ನು ನೇರವಾಗಿ ನದಿಗೆ ಬಿಡೋದನ್ನು ನಿಷೇಧಿಸಿ ಕ್ರಿಮಿನಲ್ ಅಪರಾಧವನ್ನಾಗಿಸುವ ಕಾಯ್ದೆ ಅದು. ಆದರೆ ಕಾಯ್ದೆ ಅಧಿಕಾರಿಗಳ, ಮಹಾನಗರ ಪಾಲಿಕೆ ಸಿಬ್ಬಂದಿಯ, ಸದಸ್ಯರುಗಳ, ಶಾಸಕರ ಹಣ ಪೀಕುವ ಪಟ್ಟಭದ್ರರ ದಂಧೆಯಾಗ್ಬಿಟ್ಟಿದೆ. ನದಿಗಳು ಮತ್ತಷ್ಟು ಕಲುಷಿತಗೊಳ್ತಾನೇ ಇದೆ. ಈಗಲೂ ಅದೇ ಸ್ಥಿತಿ. ಬೆಂಗಳೂರಿನ ಶಿಂಷಾ ನದಿ ದಿನ ಬೆಳಗಾದ್ರೆ ನೊರೆಯ ಮೂಲಕ ಮಾಲಿನ್ಯವನ್ನು ತೆರೆದಿಡ್ತಾ ಇದೆ. ಇಲ್ಲಿ ಮಾಲಿನ್ಯ ಹೆಚ್ಚಾಗಿದೆ. ಗಣಿಗಾರಿಕೆಯ ಅದಿರು, ಮಣ್ಣು ತುಂಗಭದ್ರಾ ಅಣೆಕಟ್ಟೆಯನ್ನೇ ಕಬಳಿಸುವ ಹಂತಕ್ಕೆ ಬಂದಿದೆ. ಅದೇ ಇವ್ಯಾವುವು ಸರ್ಕಾರದ ಮತ್ತು ಆಳುವ ಪ್ರಭುಗಳ ಕಣ್ ತೆರೆಸ್ತಿಲ್ಲ ಅನ್ನೋದು ವಿಷಾದನೀಯ. ಇನ್ನೊಂದೆಡೆ ಎಲ್ಲ ನದಿಗಳು ತ್ಯಾಜ್ಯ ಬಿಸಾಕುವ ಸ್ಥಳವಾಗಿದೆ. ಕರ್ನಾಟಕದಲ್ಲಿ 12 ನದಿಗಳ ಮಾಲಿನ್ಯ ಭಯ ಹುಟ್ಟಿಸಿದೆ. ಇಷ್ಟಕ್ಕೂ ಸರ್ಕಾರದ ಜವಾಬ್ದಾರಿ ಅಷ್ಟೇ ಇದಲ್ಲ. ಜನರ ಜಾಗೃತಿ, ಕರ್ತವ್ಯ, ಮಾಲಿನ್ಯ ಮಾಡದಂತೆ ನಿಯಂತ್ರಣ ಹಾಕಿಕೊಳ್ಳುವುದು ಹಾಗೂ ಇವುಗಳ ಜೊತೆಗೆ ನಮ್ಮ ಆಡಳಿತ ವ್ಯವಸ್ಥೆಯಿಂದ ಬಿಗಿಯಾಗಬೇಕು. ಅದರ ಪ್ರಾಮಾಣಿಕ ಪ್ರಯತ್ನ ಆಗಬೇಕು. ಯಮುನೆ ಅಷ್ಟೇ ಅಲ್ಲ, ಕಾವೇರಿ, ಕೃಷ್ಣೆ, ಭದ್ರೆ ಮಲಿನಗೊಂಡಿದ್ದಾಳೆ. ರಾಜಕೀಯ ಅಂಗಣದಲ್ಲಿ ಇದು ಚರ್ಚೆಯಾಗಬೇಕು. ಜನ ಅದನ್ನು ಪ್ರಶ್ನೆ ಮಾಡಬೇಕು. ಇಲ್ಲವಾದರೆ ಭವಿಷ್ಯದ ಮಕ್ಕಳಿಗೆ ಮಾಲಿನ್ಯಯುಕ್ತ ನೀರನ್ನು ನಾವು ಬಿಟ್ಟು ಹೋಗುವ ಕೊಡುಗೆಯಾಗಬಾರದು.
ನಿಮಗೆ ನೆನಪಿರಬಹುದು, ಬಿಹಾರ ಚುನಾವಣೆಯ ಸಂದರ್ಭದಲ್ಲಿ ಯಮುನೆಯ ಶುದ್ಧೀಕರಣದ ಭರವಸೆ ಸಿಕ್ಕಿತ್ತು. ಅಂತೆಯೇ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯಮುನೆಯ ಶುದ್ಧೀಕರಣ ಯೋಜನೆ ಜಾರಿಗೊಳಿಸಲಾಗಿದೆ. ಈಗ ಯಮುನೆ ಸ್ವಚ್ಛ ಸುಂದರ ಪ್ರಶಾಂತ ಅಂತ ಘೋಷಿಸಿ ಯಮುನಾ ಪೂಜೆಯನ್ನ ಮಾಡಲಾಯಿತು. ಈ ಕೆರೆಯ ಪಕ್ಕವೇ ಎಲ್ಲ ಕಾರ್ಖಾನೆಗಳ ಮಾಲಿನ್ಯ, ತ್ಯಾಜ್ಯ, ಇಡೀ ದೆಹಲಿ ನಗರದ ಒಳಚರಂಡಿ, ಜಾನುವಾರುಗಳ ಮಲಮೂತ್ರ, ತ್ಯಾಜ್ಯ ವಸ್ತುಗಳು, ಹಾಗೆ ಮಾನವರ ಹೆಣ ಎಲ್ಲವನ್ನ ಹೊತ್ತುಕೊಂಡು ಯಮುನೆ ಇಂದಿಗೂ ಹರಿತಾನೇ ಇದ್ದಾಳೆ. ಹಾಗಾಗಿ ನದಿಗಳ ಶುದ್ಧೀಕರಣ ಕೇವಲ ಚುನಾವಣೆಗೆ ಸೀಮಿತವಾಗಬಾರದು. ಕರ್ನಾಟಕದ 12 ನದಿಗಳ ರಕ್ಷಣೆ ಸರ್ಕಾರದ ಹೊಣೆ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.